ಈಗ ಮಾಧ್ಯಮಗಳಲ್ಲಿ ಬಂದಿರತಕ್ಕಂಥ ಊಹಾಪೋದ ಸುದ್ದಿಗಳಿಗೆ ನಾನು ಏನಂತ ಉತ್ತರ ಕೊಡಬೇಕು? ಕಪೋಲ ಕಲ್ಪಿತವಾಗಿರತಕ್ಕಂಥ ಸುದ್ದಿಗಳನ್ನು ಮಾಧ್ಯಮಗಳಲ್ಲಿ ಕೆಲವರು ಸೃಷ್ಟಿಯನ್ನು ಮಾಡ್ಕೊಂಡಿದ್ದಾರೆ. ಸಬ್ಜೆಕ್ಟ್ ಅವ್ರು ಕೇಳ್ತಿರೋದು ಅದೇನೋ ಉಸಿರುಗಟ್ಟಿದ ವಾತಾವರಣ, ಹಲ್ಲು ಕಚ್ಚಿ ಅಧಿಕಾರ ನಡೆಸ್ತಾ ಇದ್ದೇನೆ ಅಂತಕ್ಕಂಥದ್ದನ್ನು ಕೆಲವು ಮಾಧ್ಯಮಗಳಲ್ಲಿ ಸೃಷ್ಟಿ ಮಾಡಿ ಸುದ್ದಿಗಳನ್ನೇನು ಬಿಟ್ಟಿದ್ದಾರೆ. ನಮ್ಮ ಪಕ್ಷದ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಡೆದಿರ್ತಕ್ಕಂಥ ಚರ್ಚೆಗಳೇ ಬೇರೆ. ಈ ಸುದ್ದಿಗಳೆಲ್ಲ ಊಹಾಪೋದ ಸುದ್ದಿಗಳಿದ್ದಾಗ ನಾನು ಇದಕ್ಕೇನು ಉತ್ತರ ಕೊಡಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಹಿಂದೆ ಯತ್ನಾಳ್ ಅವರು ಬಿಜೆಪಿ ಬಿಟ್ಟು JDSಗೆ ಬಂದಿದ್ದಾಗ ಬಿಜೆಪಿ ನಾಯಕರ ಬಗ್ಗೆ ಏನೇನು ಚರ್ಚೆ ಮಾಡಿದ್ರು, ಮತ್ತೆ ಬಿಜೆಪಿ ನಾಯಕರ ಪಕ್ಕದಲ್ಲಿ ಏನು ಕೂತಿದ್ದಾರೆ ಅಂತ ವ್ಯಕ್ತಿಗಳಿಗೆ ನಾವು ಉತ್ತರ ಕೂಡ ಸೂಕ್ತವೆ. ಈಗಾಗಲೇ ಯಾದಗಿರಿನಲ್ಲಿ ಸುರಪುರದ ಮದನೂರು ಗ್ರಾಮದಲ್ಲಿ ಕುಡಿಯೋ ನೀರಿಗೆ ಟ್ಯಾಂಕರ್ಗಳಿಗೆ ಕ್ರಿಮಿನಾಶಕಗಳನ್ನು ಸಿಂಪಡಿಸತಕ್ಕಂಥ ಒಂದು ವರದಿ ಏನಾಗಿದೆ. ಬೆಳಗ್ಗೆ ಈಗಾಗಲೇ ನಾನು ನಮ್ಮ DC ಮತ್ತು SP ಮತ್ತು CEOಗೆ ಚರ್ಚೆ ಮಾಡಿ ಅವ್ರಿಗೆ ಇಮ್ಮಿಡಿಯೇಟ್ ಆಗಿ ತಕ್ಷಣ ಸ್ಥಳಕ್ಕೆ ಭೇಟಿ ಕೊಟ್ಟು ವಾಸ್ತವಾಂಶವನ್ನು ತಿಳಿಸ್ಲಿಕ್ಕೆ ಏನು ಹೇಳಿದ್ದೆ. ಈಗಾಗಲೇ ನಮ್ಮ ಅಧಿಕಾರಿಗಳು ಅಲ್ಲಿ ಭೇಟಿ ಕೊಟ್ಟು ಈಗಾಗಲೇ ಅಲ್ಲಿ ಯಾರು ಇಂಥ ಒಂದು ಘಟನೆ ಮಾಡಿದ್ದಾರೆ ಹುಡುಕ್ತಕ್ಕಂಥದ್ದಕ್ಕೆ ಈಗಾಗಲೇ ದೂರನ್ನು ದಾಖಲೆ ಮಾಡ್ಕೊಂಡಿದ್ದಾರೆ. ಮತ್ತು ಅಲ್ಲಿಯ ನೀರು ಇವತ್ತು ಯೋಗ್ಯವಾದಂಥ ನೀರು ಅದು ಏನಿದೆ ಅದರಲ್ಲಿ ವಿಷ ಮಿಶ್ರಣ ಅಂತಕ್ಕಂಥದ್ದಕ್ಕೆ ನಾವು ಚೆಕ್ ಮಾಡ್ಲಿಕ್ಕೆ ಕಳಿಸಿದ್ದಾರೆ. ಅದರ ಬಗ್ಗೆ ಈಗಾಗಲೇ ಕ್ರಮ ತಗೊಂಡಿದ್ದಾರೆ. 5 ವರ್ಷಗಳ ಕಾಲ ಸರ್ಕಾರ ಯಾವುದೇ ರೀತಿಯ ಅಡಚಣೆ ಇಲ್ಲದೆ ಸುಗಮವಾಗಿ ಅವಧಿಯನ್ನು ಮುಗಿಸ್ತಾರೆ. ಯಾವುದೇ ರೀತಿಯ ಅಪನಂಬಿಕೆಗಳು ಯಾರಿಗೂ ನೋಡೋಣಂತೆ. ಹೊಸ ಎಜುಕೇಶನ್ ಪಾಲಿಸಿ ಈಗ ಪ್ರಕಾಶ್ ಜಾವಡೇಕರ್ಗೆ ಕಸ್ತೂರಿ ರಂಗನ್ ಕಮಿಟಿ ಈಗ ಸಬ್ಮಿಟ್ ಮಾಡೋದ್ರಲ್ಲಿ ಈಗ ಚುನಾವಣೆಗೆ ಹೋಗ್ತಕ್ಕಂಥ ಸನ್ನಿವೇಶದಲ್ಲಿ ಕೇಂದ್ರ ಸರ್ಕಾರ ಯಾವುದೇ ಒಂದು ನಿರ್ಧಾರಗಳನ್ನು ಮಾಡಿದ್ರು ಈ ಕೊನೆ ಹಂತದಲ್ಲಿ ಅದು ಯಾವುದಕ್ಕೂ ವ್ಯಾಲ್ಯೂ ಇಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಫಾರ್ ಮೀ ಎನಿ ಅದರ್ ಕೈಂಡ್ ಆಫ್ infrastructure work is not important. For me, to ease out the problem of Bangalore city citizens, that is my top priority.